ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸುಗ್ರೀವಾಜ್ಞೆ ಗೊತ್ತಲ್ಲ, ಮೈಕ್ರೋ ಫೈನಾನ್ಸ್ ಸಲುವಾಗಿ ಹೊರಡಿಸುವ ಎಲ್ಲ ರೆಡಿಯಾಗಿದೆ, ಕರಡು ರೆಡಿಯಾಗಿದೆ. ಇನ್ನು ಮುಖ್ಯಮಂತ್ರಿ ಸಹಿ ಮತ್ತು ರಾಜ್ಯಪಾಲರ ಅಂಕಿತ ಬಿದ್ದರೆ ಮುಗಿದು ಬಿಡ್ತು ಅಂತೇಳಿ ಕೇಳಿ ಬರ್ತಾಯಿದ್ದು ಸುದ್ದಿ. ಇದರಿಂದಾಗಿ ಸಾಲ ತೆಗೆದುಕೊಂಡಂಥವ್ರಿಗೆ ಒಂದಿಷ್ಟು ನಿಟ್ಟುಸಿರು. ಯಾಕಪ್ಪ ಅಂದ್ರೆ ಬೆನ್ನು ಹತ್ತಿರ ಕಾಟ ಮಾಡಿ ವಸೂಲು ಮಾಡುವ ಫೈನಾನ್ಸ್ಗಳು ಹಾವಳಿ ಕಡಿಮೆ ಆಗ್ತದೆ ಅನ್ನುವಂಥ ಭರವಸೆ. ಯಾಕೆ ಸರ್ಕಾರ ಮುಂದಾಗಿದೆ ಇದನ್ನು ತಡೆಸುವಾಗ. ಮತ್ತು ನೋಂದಣಿ ರಹಿತ ಯಾವುದೇ ಲೇವಾದೇವಿ ಅಥವಾ ಮತ್ಯಾವುದೇ ಸಾಲ ಕೊಡುವಂಥ ಸಂಸ್ಥೆಗಳಿದ್ದರೆ ಅವು ದಾಖಲೆ ಅಥವಾ ನೋಂದಣಿ ಆಗಿರದೇ ಇದ್ದರೆ ಅಂಥವ್ರ ಸಾಲ ಅವು ಮರಳಿಸುವಂಥ ಅದನ್ನು ತಡೆದು ಬಿಡುವಂಥದ್ದು ಅಂತ ಏನು ಕೊಟ್ಟರೆ ಗಂಟೆ ಬಡ್ಡಿ ಎಲ್ಲ ಮುಗಿಸುವಂಥ ವ್ಯವಸ್ಥೆ ಅದರಲ್ಲೇ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಲ್ಲಿವರೆಗೆ ಈಗ ಯಾರು ಲೇವಾದೇವಿ ಮಾಡ್ತಾಯಿದ್ರು ಲೈಸೆನ್ಸ್ ಇಲ್ಲದೆ ವಿದೌಟ್ ಲೈಸೆನ್ಸ್ ಅವ್ರಿಗೆ ಮಾಡಿಸ್ಲೇಬೇಕು ವಿದಿನ್ 30 days. ಆ ಸುಗ್ರೀವಾಜ್ಞೆ ಆದ 30 ದಿನದೊಳಗೆ ಪ್ರಾಧಿಕಾರಕ್ಕೆ ಹೋಗಿ ನೋಂದಣಿ ಪ್ರಾಧಿಕಾರಕ್ಕೆ ಹೋಗಿ ಅದನ್ನು ನೋಂದಣಿ ಮಾಡಬೇಕು. ನೋಂದಣಿ ಮಾಡಿಸ್ತಿದ್ರೆ ಅವ್ರಿಗೆ ದಂಡ, ಶಿಕ್ಷೆ, 3 ವರ್ಷದ ತನಕ ಜೈಲು, 5 ಲಕ್ಷ ತನಕ ಏನಪ್ಪ ಅಂದ್ರೆ ದಂಡ, ಇಂಥವೆಲ್ಲ ಏನೇನು ಕಾನೂನುಗಳೊಳಗೆ ಸೇರಿಸಿದ್ದಾರೆ. ಇದರಿಂದಾಗಿ ಏನಪ್ಪ ಅಂತಂದರೆ ಸಹಜವಾಗಿ ಸಾಲ ತೆಗೆದುಕೊಂಡಂದು ಒಂದು ಸ್ವಲ್ಪ ಹೌದಪ್ಪ ಅಡ್ಡಿಲ್ಲ, ಏನಾದರೂ ಸ್ವಲ್ಪ ನಮ್ಗೆ ಸಮಾಧಾನ ಆಗ್ಬೋದು ಅಂತೇಳಿ. ಮತ್ತು ವಿಶೇಷವಾಗಿ ನಾವು ನೋಡಿದಂಗೆ ಫೈನಾನ್ಸ್ ಗಳಿಂದ ತೆಗೆದುಕೊಂಡಂಥ ಜನರು ಇಲ್ಲಂತಲ್ಲ, ಸಾಲ ತೆಗೆದುಕೊಂಡವರೆಲ್ಲ ಕೆಲವೊಬ್ರು ಮುಳುಗಿಸ್ಬೇಕು ಅನ್ನೋಂಥ ವಿಚಾರಧಾರೆ ಅವ್ರು ಇರ್ಬೋದು, ಅದು ಅದನ್ನು ಹವ್ಯಾಕ್ ಕ್ರಿಯೇಟ್ ಮಾಡ್ತಿರ್ಬೋದು. ಇವರು ಇಲ್ಲಂತಲ್ಲ, ಇವ್ರನ್ನ ಸಾಮಾನ್ಯ ಇರೋದಿಲ್ಲ. ಸಾಲ ತೆಗೆದುಕೊಳ್ಳೋರು ಸಾಲ ತೆಗೆದುವಾಗ ಬಂದಾಗ ಅತ್ಯಂತ ಚೆಂದಾಗಿ ಮಾಡಿ ಸಾಲ ತೊಗೊಂಡು ಹೋಗಿರ್ತಾರೆ. ಮರಳಿ ಕೊಡುವ ಮುಂದೆ ಮತ್ತೆ ತೊಂದರೆ ಕೊಡುವಂಥದ್ದು ನಾವು ನೋಡಿದ್ವಿ ಸಾಮಾನ್ಯವಾಗಿ. ಅದು ಇಲ್ಲಿ ದುರುಪಯೋಗ ಆಗ್ಬೋದು ಇಂಥ ಜನರಂತಂದ್ರೂ ಸಹಿತ ನೋಂದಣಿ ಇರ್ತಪ್ಪ ಅಂತಂದ್ರೆ ಕರೆಕ್ಟ್ ಬಡ್ಡಿ ರೇಟ್ ಸರಿ ಇರ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಅವ್ರು ಸಾಲ ಕೊಟ್ಟವ್ರು ಏನು ಅಂಜಬೇಕಾಗಿಲ್ಲ. ಯಾಕಂದ್ರೆ ಪ್ರಾಧಿಕಾರ ಇರ್ತದೆ, ನೋಂದಣಿ ಇರ್ತದೆ, ಜೊತೆಗೆ ನೀವು ಬಡ್ಡಿ ಎಷ್ಟು ತೊಗೊಳ್ತೀರಿ ಅದ್ರ ರೆಕಾರ್ಡ್ಸ್ ತೊಗೊಂಡು ನೀವು ಅವ್ರ ಕಡೆಯಿಂದ ಯಾರ ಜೊತೆಗೆ ನೀವು ಸಾಲ ಕೊಡ್ತಿರ್ತೀರಿ ಅವ್ರ ಕಡೆಯಿಂದ ಏನಪ್ಪ ಅಂದ್ರೆ ಇನ್ನುಳಿದ ಆಸ್ತಿ ಗೀಸಿದಂತಿಲ್ಲ, ಕೊಲ್ಯಾಟ್ರಲ್ ಕೊಡಬೇಕು ಅಂತಿಲ್ಲ, ಅವ್ರ ಕಡೆ ಬರೆಸ್ಕೊಂಡು ಈ ಕಾರಣಕ್ಕೆ ನಾವು ಕೊಟ್ಟಿವಪ್ಪ ಅಂತೇಳಿ ಮತ್ತು ಜೆನ್ಯೂನ್ ಕಾರಣಕ್ಕೆ ಸಾಲ ಕೊಟ್ಟಿದ್ದಿರಬೇಕದು ಅನ್ನುವಂಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ. ಯಾಕಂದರೆ ಕೊಟ್ಟವ್ರಿಗೂ ಆಯಿತು, ತೆಗೆದುಕೊಂಡವ್ರಿಗೂ ಆಯಿತು, ಇಬ್ಬರೂ ಸೇಫ್ಟಿ ಆಗಿರಬೇಕು. ಯಾಕಂದರೆ ಕೊಟ್ಟವ್ರು ಏನೋ ಒಂದು ಸಹಜ ಮನುಷ್ಯನಿಗೆ ಆಸೆ, ದುಡ್ಡು ಇರ್ತದೆ, ಇದು ಗೊತ್ತು ಏನು ಮಾಡೋದಪ್ಪ, ಯಾವುದೋ ಬ್ಯಾಂಕ್ನ ಹಾಕಿದರೆ ಬಡ್ಡಿ ಭಾಳ ಕಡಿಮೆ ಬರ್ತದೆ, ಹೆಚ್ಚು ಬರ್ಬೋದು ಅನ್ನೋ ಕಾರಣಕ್ಕಾಗಿ ಒಂದು ಯೋಗ್ಯ ರೀತಿ ಬಡ್ಡಿ ಹಾಕೊಂಡು ಕೊಡೋರಿಗೆ ಅವ್ರಿಗೂ ಹಾನಿ ಆಗಿರಬಾರ್ದು. ನೋಂದಣಿ ಮಾಡಿಸಿರ್ಬೇಕು ಫೈನಾನ್ಸ್ಗಳು, ಯಾವುದೋ ಕಂಪ್ನಿ ಆಫೀಸ್ ಇರಬೇಕು, ಆಫೀಸ್ನೆಲ್ಲ ಫೈಲ್ ಇರಬೇಕು, ಅವ್ರಿಗೆ ಸಂಬಂಧಿಸಿದಂಥ ದುಡ್ಡು ಯಾರು ತೆಗೆದುಕೊಂಡು ಹೋಗಿರ್ತಾರೆ ಆ ರೆಕಾರ್ಡ್ಸ್ ಇರಲೇಬೇಕು. ಅವ್ರು ಎಷ್ಟು ಕಟ್ಟಿದ್ರು, ಏನು ಮಾಡಿದರು, ಎಲ್ಲಿ ಇವತ್ತಿಲ್ಲ, ಯಾರು ಕೊಟ್ಟರು,